ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನ್ಗೆ ಸ್ವಾಗತ. ಸಬ್ಬಸ್ಗಿ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 2 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇದು ಅಂಗಡಿ ಅಕ್ಕಿ ಹಿಟ್ಟನ್ನೇ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಒಂದು 4 ಈರುಳ್ಳಿನ ತೊಗೊಂಡು ಹೆಚ್ಕೊಂಡಿರೋದು. ಈಗ ತೊಳೆದಿರುವಂತಹ ಸಬ್ಬಸ್ಗಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ನಾನು 1 ಬೌಲ್ನಷ್ಟು ಹಾಕ್ತಾ ಇದ್ದೀನಿ. 7ರಿಂದ 8 ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ತೊಳೆದಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ನಷ್ಟು ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನ್ನಷ್ಟು ನಾನು ಇಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಚೆನ್ನಾಗಿ ಬೆರೆಸ್ಕೊಳ್ತೀನಿ. ಬೆರೆಸ್ಕೊಂಡಾದ ತಕ್ಷಣ ನಾನು ಇದಕ್ಕೆ ಸ್ವಲ್ಪ ನೀರನ್ನೇ ಹಾಕಿ ನಾನು ಹಿಟ್ಟನ್ನ ಕಲಿಸ್ಕೊಳ್ತೀನಿ. ಇದಕ್ಕೆ ಒಂದೇ ಸಲ ನೀರನ್ನ ಹಾಕಿ ಕಲಿಸ್ಕೋಬಾರ್ದು. ಇಲ್ಲ ಅಂತ ಅಂದರೆ ಹಿಟ್ಟು ಮೆತ್ತಗಾಗ್ಬಿಡುತ್ತೆ. ತಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀವು ಇದನ್ನು ಕಲಿಸ್ಕೋಬೇಕಾಗತ್ತೆ. ಇದು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೆತ್ತಗಿದ್ರೆ ಸಾಕಾಗುತ್ತೆ. ಈಗ ನೋಡಿ ಇಷ್ಟು ಮೆತ್ತಗಿದ್ರೆ ಸಾಕು. ಈಗ ಇದನ್ನು ನಾವು ಒಂದು ಬಾಣಲಿನಲ್ಲಿ ನಾನು ತಡ್ತೀನಿ. ಈಗ ಒಂದು ಬಾಣಲಿಗೆ ನಾನು 1 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕಿಬಿಟ್ಟು ನಾನು ಒಂದು ಸಣ್ಣ ಮೂಸಂಬಿ ಹಣ್ಣು ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ನಾನು ಇದಕ್ಕೆ ತಟ್ತೀನಿ. ನಾವು ಇದನ್ನು ತಟ್ಟುವಾಗ ನಾವು ತುದಿಯಿಂದ ನಾವು ತಟ್ಕೊತಾ ಹೋಗಬೇಕಾಗತ್ತೆ. ಮಧ್ಯದಿಂದ ತಟ್ಟಿದರೆ ನಿಮಗೆ ಮಧ್ಯ ತೆಳುವಾಗುತ್ತೆ ಮತ್ತು ತುದಿನಲ್ಲಿ ದಪ್ಪ ಇರುತ್ತೆ. ಹಾಗಾಗಿ ತುದಿ ಯಾವತ್ತೂ ನಮಗೆ ತೆಳ್ಳಗಿರಬೇಕು, ಮಧ್ಯ ಸ್ವಲ್ಪ ದಪ್ಪ ಇರಬೇಕು. ಯಾಕಂದರೆ ಮಧ್ಯ ಉರಿ ಜಾಸ್ತಿ ಇದ್ದಾಗ ಸೀದು ಹೋಗೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಮಧ್ಯ ಸ್ವಲ್ಪ ದಪ್ಪ ಇರಲಿ. ಕೊನೆಗೆ ತುದಿನಲ್ಲಿ ನಾವು ಸಣ್ಣಗೆ ತೆಳ್ಳಗೆ ತಟ್ಟಬೇಕಾಗತ್ತೆ. ಈಗ ನೋಡಿ ಕೈ ಕೂಡ ಅಂಟ್ಕೊಳ್ಳಲ್ಲ ಅದು. ಈಗ ಇದನ್ನು ನಾನು 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನಾನು ಇದನ್ನು ಬೇಯಲಿಕ್ಕೆ ಇಡ್ತೀನಿ ನಾನು ಗ್ಯಾಸ್ ಸ್ಟವ್ ಮೇಲೆ. ಈಗ ಇದನ್ನು ಮುಚ್ಚಿ ನಾನು ಬೇಯಿಸ್ಕೊಳ್ತೀನಿ. ಬಾಣಲಿನಲ್ಲಿ ತಟ್ಟಿದರೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಗರಿ ಗರಿಯಾಗಿರೋವಂಥದ್ದೇ ರೊಟ್ಟಿ ಬೇಯಿಸ್ತಾರೆ ಎಲ್ಲರೂ. ಹಾಗಾಗಿ ನಾನು ಬಾಣಲಿನಲ್ಲೇ ತಟ್ತೀನಿ. ಇಲ್ಲ ಮೆತ್ತಗೆ ಬೇಕು ಅಂತಂದರೆ ಈಗ ನಾನು ತೆಗೆದ್ನಲ್ವ ಆ ಸ್ಟೇಜ್ನಲ್ಲಿ ತೆಗೆದ್ರೆ ಸಾಕು. ಇಲ್ಲ ಅಂದರೆ ನೀವು ತವದಲ್ಲಿ ಕೂಡ ಇದನ್ನು ತಟ್ಕೋಬೋದು. ಆವಾಗ ನಿಮ್ಗೆ ಅಷ್ಟು ಗರಿ ಬರೋಲ್ಲ ತವದಲ್ಲಿ. ಇದನ್ನು ನಾವು ತೆಕ್ಕೊಳ್ಳೋ ಮುಂದೆ ನಿಧಾನವಾಗಿ ನಾವು ಎಲ್ಲ ಸುತ್ತಲೂ ಫಸ್ಟ್ ಬಿಡಿಸ್ಕೊಂಡು ಆಮೇಲೆ ನಾವು ಅದನ್ನು ತೆಕ್ಕೋಬೇಕಾಗತ್ತೆ. ನೋಡಿ ಎಷ್ಟು ಗರಿ ಗರಿಯಾಗಿ ಇದೆ. ಈಗ ಇದನ್ನು ಒಂದು ತಟ್ಟೆಗೆ ನಾವು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಚೆನ್ನಾಗಿದ್ದರೆ ಗರಿ ಗರಿಯಾಗಿ ರೊಟ್ಟಿ ಬರುತ್ತೆ, ಇಲ್ಲ ಅಂತಂದರೆ ಮೆತ್ತಗಾಗುತ್ತೆ. ಈಗ ನೋಡಿ ಸಬ್ಬಸ್ಗಿ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನಮ್ಮ ಮನೆಯಲ್ಲಿ ನಾನು ಚಟ್ನಿ ಪುಡಿ ಮತ್ತು ತುಪ್ಪದಿಂದನೇ ನಾವು ನಮ್ಮ ಮನೆಯಲ್ಲಿ ತಿನ್ನೋದು. ಇದಕ್ಕೆ ಕಾಯಿ ಚಟ್ನಿ ಉಪಯೋಗಿಸ್ಬೋದು ಅಥವಾ ಈರುಳ್ಳಿ ಚಟ್ನಿ ಜೊತೆಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.